ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಆಡೋದಕ್ಕೆ ಇನ್ನೊಂದು ಹೆಸರು ಏನಾದ್ರು ಇಟ್ರೆ ಯಾವ ತರ ಹೆಸರು ಇಡ್ಬೋದು ಅಂದ್ರೆ ನಮ್ಮ ಹಳ್ಳನ ನಾವೇ ತೋಡ್ಕೊಳ್ಳೋದು ಅಂತ ಇಟ್ಕೊಬೋದು. ಆಯ್ತಾ? ಟಾಸ್ಕ್ ಈಸ್ ಈಕ್ವಲ್ ಟು ನಮ್ಮ ಹಳ್ಳ ನಾವೇ ತೋಡ್ಕೊಳ್ಳೋದು. ಸೊ ನಾವು ಟಾಸ್ಕನ್ನು ಹೆಂಗೆ ಆಡ್ತೀವಿ ಅನ್ನೋದಕ್ಕಿಂತ ಗೆಲ್ತೀವಾ ಗೆಲ್ಲದಿಲ್ವಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಆಡ್ತೀವಿ ಅನ್ನೋದು ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಭವ್ಯ ಅವರು ಇವತ್ತು ಆಡಿದ್ದು ಟಾಸ್ಕನ್ನು ಆ ಬಾಲ್ ಎತ್ಕೊಂಡು ಬಾಲ್ನ ಸೇಫ್ ಮಾಡ್ಕೊಳ್ಳೋ ಬರದಲ್ಲಿ ಆ ಬಾಲನ್ನು ಚೆಲ್ಲಿದ್ಕೆ ಹನುಮಂತಣ್ಣಗೆ ಕೆಬಾಲಕ್ಕೆ ಹೊಡಿತಾರೆ. ಒಂದು ಸತಿ ಹೆಂಗೆ ಅನ್ಸ್ಬಿಡ್ತು ಅಂದರೆ ಅವ್ರು ಹೋಗಿ ಅಲ್ಲಿ ಎಲ್ಲರ ಬಾಲ್ನೂ ಎಲ್ಲಾನು ಕೆಡ್ಕೊಂಡ್ಬಂದರು. ಇವ್ರ ಬುಟ್ಟಿಗೆ ಕೈ ಹಾಕಿ ಇವರು ಈ ಬಾಲನ್ನು ಕೆಡವಿದ್ರೆ ಹೋಗ್ಬಿಟ್ಟು ಅಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಅದನ್ನು ಹೊಡಿತಾರೆ. ಆಯಿತಾ? ಲಿಟ್ರಲಿ ಹೊಡಿತಾರೆ. ಇದು ಯಾವ ಥರ ವರ್ತನೆ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಅಲ್ಲಿ ಉಸ್ತುವಾರಿ ಮಾಡ್ತಾ ಇದ್ದವರು ಅಲ್ಲಿ ಹೊಡೆದಿದ್ರು ರಜತ್ ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಪಾಸ್ ಕೊಡ್ತಾ ಇದ್ದಾರೆ. ಆಯಿತಾ? ಹೇಳ್ಬೇಕಂದ್ರೆ ಲೆಕ್ಕಾಚಾರದಲ್ಲಿ ಅವರನ್ನು ಆಟದಿಂದ ಹೊರಗೆ ಕೂಡಿಸ್ಬೇಕಿತ್ತು, ಒಂದು ಆಟನ ಆಡಿಸ್ಲೇಬಾರ್ದಾಗಿತ್ತು. ಆಯಿತಾ? ನೀವು ಹಿಂಗೆ ಮಾಡಿದ್ದೀರಾ, ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಅವ್ರನ್ನ ಆಚೆ ಕೂರಿಸ್ಬೇಕಿತ್ತು. ಬಟ್ 10 ಸೆಕೆಂಡ್ ಪಾಸ್ ಕೊಟ್ಬಿಟ್ಟು ಮತ್ತೆ ಹೊಡಿತಾರೆ. ಇದೇ ಏನಾರ ಹನುಮಂತಣ್ಣ ಈ ಥರ ಹುಡುಗಿ ಮೇಲೆ ಕೈ ಮಾಡಿದೆ, ಯಾವುದೇ ಹುಡುಗ ಆಗಲಿ ಹುಡುಗಿ ಮೇಲೆ ಕೈ ಮಾಡಿದರೆ ಸುಮ್ಮನೆ ಬಿಡ್ತಾಯಿದ್ರ? ಹುಡುಗಿರ ಮೇಲೆ ಕೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ದೊಡ್ಡ ನ್ಯೂಸ್ ಮಾಡಿ ಅದು ದೊಡ್ಡ ಇಶ್ಯೂ ಮಾಡಾಕ್ಬಿಟ್ಟಿರೋರು. ಇಲ್ಲಿ ಇವರು ಹೊಡೆದಿದ್ದು ಯಾರ ಕಣ್ಣಿಗೂ ಕಾಣಿಸ್ಲಿಲ್ವಾ? ಅದು ಇಶ್ಯೂ ಅಲ್ಲ. ಅದನ್ನು ಕನ್ಸಿಡರ್ ಮಾಡದೇ ಇದ್ದಿದ್ದಕ್ಕೆ ನೆಕ್ಸ್ಟ್ ಗೇಮಲ್ಲಿ ಗೌತಮಿ ಅವ್ರ ಮೇಲೂ ಹೋಗಿ ದಬಾರ್ ಅಂತ ಬೀಳ್ತಾರೆ. ಅದೇನು WWE ಆಡ್ತಾಯಿದ್ರು ಅನಿಸುತ್ತೆ ಭವ್ಯ ಅವರು. ಸ್ವಲ್ಪ ಸ್ಟ್ರೆಂತ್ ಆಗಿದ್ದಾರೆ ಅಂತ ಗೊತ್ತು. ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಹೋಗಿ ದಬ್ಬನೇ ಹಾಕೊಂಡು ರುಬ್ತವ್ರೆ. ಸೊ ಇದು ಎಷ್ಟೋ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಹಾಗೆಯೇ ಅವ್ರು ಒಂದು ಸತಿ ಗೆದ್ಬಿಟ್ಟು ಅರ್ಹತೆ ತಗೊಂಡು ಸೇಫ್ ಝೋನಲ್ಲಿರೋರು ಕೂಡ ಅರ್ಹರಾಗಿ ಹೋಗಿರ್ತಾರೆ. ಆಮೇಲೆ ನೋಡಿದ್ರೆ ತ್ರಿವಿಕ್ರಮ್ ಅವರೇನೆ ಆಚೆ ಕಳಿಸ್ಬಿಡ್ತಾರೆ, ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಬೇರೆ ಮಾತಾಡ್ಕೊಂಡ್ಬಿಟ್ಟವ್ರೆ. ಇನ್ನೇನು ಮಾಡೋಕ್ಕಾಗಲ್ಲ. ಭವ್ಯ ಅವ್ರನ್ನೇ ಆಚೆ ಕಳಿಸ್ಬಿಡ್ತಾರೆ. ಭವ್ಯ ಅವರಿಗೆ ಒಂದು ಕ್ಷಣ ಹೆಂಗೆ ಆಗೋಯ್ತು ಅಂದರೆ ಆಕಾಶನೇ ತಿರುಗಿ ತಲೆ ಮೇಲೆ ಬಿದ್ದಂಗೆ ಆಯಿತು ಒಂದು ಕ್ಷಣ. ಆದರೆ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ತ್ರಿವಿಕ್ರಮ್ ಅವರು ಸ್ಟಾರ್ಟಿಂಗು ಎಪಿಸೋಡ್ ಸ್ಟಾರ್ಟ್ ಆದಾಗ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದು ಮಗ ಹಿಂಗೆ ಹಂಗೆ ನೀನು ಭವ್ಯ ಅವಾಗಿಂದನೇ ಆರಾಮಾಗಿರ್ಬೋದಿತ್ತು, ನಿಮ್ಮ ಮನೆಯವ್ರು ಹೇಳಿದವ್ರೆ ಅಂದರೆ ಸೀರಿಯಸ್ ಆಗಿ ತಗೋ. ಏನೋ ಅಲ್ಲಿ ದೊಡ್ಡ ಮೇಧಾವಿ ಥರ ರಜತ್ ಅವರು ಬಂದ್ಬಿಟ್ಟು ಕೂತ್ಕೊಂಡು ಬುದ್ಧಿವಾದ ಹೇಳೋ ಥರ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಆರಾಮಾಗಿ ಗೊತ್ತಾಗುತ್ತೆ, ಅದು ಆರಾಮಾಗಿ ಕಂಡುಹಿಡಿಬೋದು. ಅವ್ರ ಯಾಕೆ ಗುರು ಒಳ್ಳೆಯವ್ರಾಗ್ತಾರೆ? ಅವರು ಆಪೋನೆಂಟ್, ಅದರದ್ದು ಅವ್ರ ಅಪೋನೆಂಟ್ ಸ್ಟ್ರಾಂಗ್ ಕಂಟೆಸ್ಟೆಂಟು. ಅವ್ರ ಹತ್ರ ಹೋಗ್ಬಿಟ್ಟು ರಜತ್ ಅವ್ರು ಯಾವ ಕಾರಣ ಕೇಳ್ತಿರ್ಬೋದು ಅಂತ ಅಂದಾಗ ಅವಾಗ ತ್ರಿವಿಕ್ರಮ್ ಅವರು ಸ್ಟಾರ್ಟ್ ಮಾಡ್ಕೊತಾರೆ. ಹೌದು, ಭವ್ಯಂಗೆ ಅವಳು ಮಾತಾಡ್ತಾರೋ ಮಾತು ಯಾರಿಂದ ಬರ್ತಾ ಇರೋದು, ಅವಳು ಆಡ್ತಾರೋ ಆಟ ಯಾರಿಂದ ಬರ್ತಾ ಇರೋದು, ಎಲ್ಲ ನನ್ನಿಂದ ಬರ್ತಾ ಇರೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರನ್ನವ್ರನ್ನೇ ಹೊಗ್ಳುಕೊಂಡು ಅವ್ರು ಹೊಗ್ಳುಕೊಂಡ್ರು. ನೋಡೋ ಜನಗಳ ಮುದ್ದೆ ಹಿಂಗೆ ಇಳಿದ್ಬಿಟ್ರು ತ್ರಿವಿಕ್ರಮ್ ಅವರು ಒಂದೇ ಸತಿ. ರಜತ್ ಅವರು ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಬಂದಿದ್ರು ಆ ಕೆಲಸ ಮಾಡಿದ್ರು, ಮುಗಿಸಿದ್ರು. ಇವನ ಕೈಲೇ ತೋಡ್ಸಾಯ್ತು, ಇನ್ನೇನು ಇವ್ನು ಮುಚ್ಕೋಬೇಕಷ್ಟೆ. ಸೊ ನನ್ನ ಕೆಲಸ ನಾನು ಮಾಡಿದ್ದಾಯ್ತು, ಏನು ಗೊತ್ತಿಲ್ಲ ನನಗೆ ಅಂತ ರಿಯಾಕ್ಷನ್. ಅಟ್ಲೀಸ್ಟ್ ಒಂದು ಮಾತು ಹೇಳ್ಬೋದು ಇತ್ತು. ಅಷ್ಟೊಂದು ಕೇರ್ ಮಾಡೋರಾಗಿದ್ದರೆ ರಜತ್ ಅವರು ತ್ರಿವಿಕ್ರಮ್ ಹಿಂಗೆಲ್ಲ ಮಾತಾಡ್ಬೋಲ್ಲ, ತಪ್ಪಾಗುತ್ತೆ ಅಂತ ಒಂದು ಮಾತಾದರೂ ಹೇಳ್ಬೋದಿತ್ತು. ಬಿಟ್ಟರು ತ್ರಿವಿಕ್ರಮ್ ಅವ್ರಿಗೆ ಹತ್ತಿಸ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಹೋದ್ರು. ಅವರು ಢಮ್ ಅಂದರು ತ್ರಿವಿಕ್ರಮ್ ಅವರು ಒಂದ್ಸತಿ. ಬಂದು ಕೆಲಸ ಮುಗೀತು, ಮಜಾಯ ಅಂದ್ಬಿಟ್ಟು ರಜತ್ ಅವ್ರು ಹೋದರು. ಸೊ ಚೆನ್ನಾಗಿದೆ ಆಟ, ಒಂಥರ ರಂಗೇರಿದೆ. ಆ್ಯಂಡು ಬಾಲ್ ಟಾಸ್ಕ್ಗಳಲ್ಲಂತೂ ಒಬ್ರನ್ನೊಬ್ರು ಕಳಿಸ್ತಾ ಇದ್ದಿದ್ದಾಗಲಿ, ಒಬ್ರು ಅಲ್ಲಿನ ಡಿಸಿಷನ್ಗಳಾಗಲಿ ತುಂಬ ಚೆನ್ನಾಗಿ ಡಿಸೈನ್ ಆಗಿತ್ತು. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಯಾವುದು ಹೆಂಗೆ ತಿರುಚ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಎಲ್ಲ ಆಟಕ್ಕೂ ರೆಡಿ ಇರಬೇಕು. ಹಿಂಗೇ ಹೋಗುತ್ತೆ ಆಟ ಅನ್ನೋದು ತುಂಬ ತಪ್ಪಾಗುತ್ತೆ. ಅಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಕಡೆ ಆಗ್ಬಿಡ್ಬೋದು ಆಟ. ಸೊ ನನ್ನ ಪ್ರಕಾರ ಧನ್ರಾಜ್ ಅವರು ತಾವೇ ಸೆಲ್ಫಾಗಿ ಹೊರಗಡೆ ಹೋಗ್ಬಾರ್ದಾಗಿತ್ತು. ಆಯಿತಾ? ಅಲ್ಲಿ ಅಫೆಂಡ್ ಆಗಾಗ ತ್ರಿವಿಕ್ರಮ್ ಅವರು ಹಾಗೆ ಮಂಜಣ್ಣ ಕೂತ್ಕೊಂಡಿಲ್ಲ, ನಾವು ಅರ್ಹರಾಗಿದ್ದೀವಿ, ನೀವು ಹೋಗ್ಬೇಕು ಅಂತ ಅಂದಾಗ ಅವರು ಹೋಗ್ದಲೆ ಅಲ್ಲೇ ಕೂತ್ಕೊಂಡಿದ್ದಿದ್ರೆ ಅದು ಸಿಕ್ಕಿದ್ದು ಬಂದ್ಬಿಟ್ಟು ಮೋಕ್ಷಿತ ಅವರು ಪಕ್ಕ ಇಲ್ಲ ತ್ರಿವಿಕ್ರಮ್ ಹೆಸರು ತೊಗೊಳ್ಳೋರು, ಇಲ್ಲ ಮಂಜಣ್ಣನ ಹೆಸರು ತೊಗೊಳ್ಳೋರು. ಆರಾಮಾಗಿ ಅವರಿಬ್ಬರಲ್ಲಿ ಯಾರು ಒಬ್ಬರು ಎಗ್ರಕೊಂಡಿರೋರು. ಆಮೇಲೆ ನೆಕ್ಸ್ಟ್ ಮ್ಯಾಚಲ್ಲಿ ಏನಾದರೂ ಮಿಸ್ ಆಗಿ ಯಾರು ಆಟ ಆಡ್ದಂಗೆ ಆ ಕಡೆ ಈ ಕಡೆ ಆಗಿ
ಹನುಮಂತಣ್ಣನೇ ಮತ್ತೆ ಏನಾರು ಆ ಕಡೆ ಆಮೇಲೆ ಬಂದ್ಬಿಟ್ಟಿದ್ದಿದ್ರೆ ಮ್ಯಾಚೇ ಚೇಂಜು. ಆಮೇಲೆ ಅಲ್ಲಿರೋರು ಮಂಜಣ್ಣ ಗಿಂಜ ಎಲ್ಲ ಹೊರಗಡೆ ಬಂದ್ಬಿಟ್ಟಿರೋರು, ಈ ಕಡೆ ಆ ಬ್ಯಾಚೇ ಚೇಂಜ್ ಆಗಿಬಿಟ್ಟಿರೋದು. ಬಟ್ ಅದೇನು ಧನರಾಜ್ ಅವ್ರ ಮೈಂಡಲ್ಲಿ ಅದೇನು ಓಡ್ತು ಅಂತಲೇ ಗೊತ್ತಾಗಲಿಲ್ಲ. ಅವ್ರ ಡಿಸಿಷನ್ ಅವರೇ ತಗೊಂಡು ಅಲ್ಲಿಂದ ಬಂದ್ಬಿಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಏನಾಗ ಕೊಟ್ಟರು ಧನರಾಜ್ ಅವರು ಅಂತ ಗೊತ್ತಾಗಲಿಲ್ಲ. ಬಟ್ ನಾಟ್ ಎ ಗುಡ್ ಮೂವ್, ದಡ್ಡತನದ ಮೂವ್ ಮಾಡಿಕೊಂಡ್ರು ಧನರಾಜ್ ಅವರಲ್ಲಿ. ಆ್ಯಂಡ್ ನೆಕ್ಸ್ಟ್ ಹನುಮಂತಣ್ಣ ಗೆದ್ದಾಗ ಬಾಲ್ ಟಾಸ್ಕಲ್ಲಿ ಬಾಲ್ ಜಾಸ್ತಿ ಕಲೆಕ್ಟ್ ಮಾಡಿದಾಗ ತುಂಬ ಒಳ್ಳೆ ಮೂವ್ ಮಾಡಿದ್ರು. ಆ್ಯಕ್ಚುಲಿ ಅವರು ಏನು ಮೋಕ್ಷಿತ ಅವ್ರನ್ನ ಹೊರಗಡೆ ತಂದರು. ಮೋಕ್ಷಿತ ಅವ್ರನ್ನ ತಂದರೆ ಇವಾಗ ಮಂಜಣ್ಣನೋ ಅಥವಾ ತ್ರಿವಿಕ್ರಮ ಅವ್ರನ್ನ ತಂದಿದ್ದಿದ್ರೆ ಅವ್ರ ಮತ್ತೆ ಎಲ್ಲರಿಗೂ ತಳ್ಳಾಡಿ ಗಿಲ್ಲಾಡಿ ಬಾಲೆಲ್ಲ ಉಳಿಸ್ಕೊಂಡು ಹೊರಗೆ ಬಂದು ಮತ್ತೆ ಹನುಮಂತಣ್ಣನೇ ತೆಗೆದು ಆಚೆಗೆಸ್ತಿರೋರು. ಅದರ ಬೇರೆ ಮಾತಾಡ್ಕೊಂಡ್ಬಿಟ್ಟವ್ರೆ ಇನ್ನೇನು ತ್ರಿವಿಕ್ರಮ್ ಅವರು ಹಾಗೆ ಮಂಜಣ್ಣ. ಅದಕ್ಕೇನೆ ಇವರಿಬ್ರು ಅಲ್ಲಿರಲಿ, ನಾನೇ ಒಳಗೆ ಹೋಗಿರೋಣ, ನೆಕ್ಸ್ಟ್ ಯಾರ ಬಂದರೆ ಅವರಿಬ್ರನ್ನ ಎತ್ತಾಕೊಂತಾರೆ, ನಾನು ಒಳಗೆ ಇರ್ತೀನಿ ಅನ್ನೋ ಥರ ಪ್ಲ್ಯಾನಿಂಗ್ ಇತ್ತು ಅನಿಸುತ್ತೆ. ಬಟ್ ಆ ಪ್ಲ್ಯಾನಿಂಗ್ ಮೇಲೆ ಹೋಗಿರೋದು ಅನಿಸುತ್ತೆ. ಅದೇ ಬೆಸ್ಟ್ ಪ್ಲ್ಯಾನ್ ಇದ್ದಿದ್ದು. ಸೊ ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಆ್ಯಂಡ್ ಚೆನ್ನಾಗಿ ಹೋಗ್ತದೆ. ನಾಳೆ ಎಪಿಸೋಡ್ ಕೂಡ ತುಂಬ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಭವ್ಯ ಅವರು, ತ್ರಿವಿಕ್ರಮ್ ಅವರು ಕಾಳಗಗಳೆಲ್ಲ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಅದೂ ಲಾಸ್ಟ್ ಇನ್ 3 weeks ಇರೋದು. ಎಲ್ಲರೂ ಆನ್ ದ ಏನು ಅವ್ರ ಫುಟ್ ಮೇಲೆ ನಿಂತ್ಕೊಂಡ್ಬಿಟ್ಟವ್ರೆ, ತುದ್ದಿ ಗಾಲಲ್ಲಿದ್ದಾರೆ ಇವಾಗ ಎಲ್ಲರೂ. ಟಿಕೆಟ್ ಫಿನಾಲೆ ಅದು ಇದು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಗೆಲ್ಲೋನಿಗೆ ಟಿಕೆಟು ಫಿನಾಲೆನೂ ಬೇಡ, ಎಂಥದ್ದು ಬೇಡ, ಆಟ ನೀಟಾಗಿ ಆಡಬೇಕಷ್ಟೇ. ಇವರೇನು ಮಾಡ್ತಾರೆ ಅಂದರೆ ಅಲ್ಲಿ ಇವಾಗ ಒಂದು ತೋರಿಸ್ತಾರೆ. ಇವಾಗ ಹೆಂಗೆ ಅಂದರೆ ಒಂದು ಗೋಲ್ ಇದೆ, ಅಲ್ಲಿ ಒಂದು ಚಿನ್ನದ ಮೊಟ್ಟೆ ಇದೆ. ಆ ಚಿನ್ನದ ಮೊಟ್ಟೆಗೆ ಹೋಗೋಕ್ಕೆ ದಾರಿ ಸ್ಟ್ರೈಟ್ ಇದೆ, ಆರಾಮಾಗಿದೆ, ಅವ್ರಿಗೆ ಗೊತ್ತು ಆ ದಾರಿಲೇ ಹೋಗಬೇಕು, ಬಿಟ್ಟರೆ ಬೇರೆ ದಾರಿ. ಬಟ್ ಅಲ್ಲಿ ಕೆಲವೊಂದು ಬೇರೆ ದಾರಿನ ತೋರಿಸಿ ಈ ದಾರಿ ಹತ್ತಿರ ಇದೆ ಮೊಟ್ಟೆಗೆ, ಈ ದಾರಿ ಹತ್ತಿರ ಇದೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಆ ದಾರಿನ ಬೇರೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಆಯಿತಾ, ಈ ಟಿಕೆಟ್ ಫಿನಾಲೆ ಅದು ಇದು ಯಾವುದೂ ಅವಶ್ಯಕತೆ ಇಲ್ಲ. ಬೇಕಾಗಿರೋದು ಇಷ್ಟೇ, ಜನಗಳ ಪ್ರೀತಿ, ಎಂಟರ್ಟೈನ್ಮೆಂಟ್ ಅಷ್ಟೇ. ಅದೆರಡನ್ನ ಮೈಂಡಲ್ಲಿ ಇಟ್ಕೊಂಬಿಟ್ಟು ಇನ್ನೇನು ಬಂದ್ರೂ ಅದು ಎಕ್ಸ್ಟ್ರಾ, ಸಿಕ್ಕಿದ್ರೆ ಎಕ್ಸ್ಟ್ರಾ, ಸಿಕ್ಕರೆ ಸಿಗಲಿ, ಇಲ್ಲ ಅಂದರೆ ಬೇಡ ಅಂದ್ಕೊಂಡು ಆಡ್ತಾ ಇರಬೇಕು. ಬಟ್ ಇವ್ರು ಏನು ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಅದೇ ಬೇಕು, ಅದು ಸಿಕ್ಕರೇ ಗೆದ್ಬಿಡ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿ, ಆ ಭ್ರಮೆಗೆ ಒಳಗಾಗಿ ಹೋಯ್ತಾರೆ, ಹೊಗೆ ಆಡಿಸ್ಕೋತಾರೆ. ಸೊ ಇಷ್ಟು ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.